ಮಾಡಿದ ಮಿಸ್ಟೇಕ್ ನೀವಂತೂ ಮಾಡ್ಲಿಕ್ಕೆ ಹೋಗ್ಲೇಬೇಡಿ ಆಯ್ತಾ. ಒಂದು ಐಟಮ್ ನೋಡುವಾಗ ಇದು ಬೇಕು ಅದು ಬೇಕು ಅಂತ ಆಗ್ತದೆ. ಸ್ಟೈಲ್ ಅಲ್ಲಿ ಬೆಳಿಗ್ಗೆದ್ದು ಚಾ ಕಾಫಿ ಕುಡಿಬೇಕಾದ್ರೆ ಕೋಚಪ್ಪನಾಗೆ ಕಾಣ್ತದೆ ಅದು. ಎಂತ ಹೀಗೆ ಹಾಕೋದು ಕುಡಿಯೋದು ಹೌದಲ್ಲ. ನನ್ನಂತ ಶುಗರ್ ಇರುವ ಪೇಷಂಟ್ಸ್ ಕೇಸ್ ಫಿನಿಶ್. ನಾಳೆ ಕಿಯಾರಾನ ನರ್ಸರಿ ಅಂತೆ. ಇದು ಎಂತ ಇವಳು ಯಪ್ಪ ಹೇತೋ. ನಮಸ್ಕಾರ ಎಲ್ಲರಿಗೂ, ನನ್ನ ಹೆಸರು ಶರಾನ್ ಕುಂದರ್. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸರಿ ಸರಿ ಪುಷ್ ಪುಷ್ ಜಿಂದಾ ಯಪ್ಪ ಹೇತೋ ಯಪ್ಪ. ಇದೆ ಎಂತದನ ಪೆಲ್ತರಿಯಾಗಿ ಪ್ಯಾರ ಮುಟ್ಬೋದೇ ಇವತ್ತು ಅಲ್ಲಿವರೆಗೆ. ಚಪ್ಪಲೆಲ್ಲ ತೆಗೆದ್ರು ಎತ್ಲೀಟ್. ಮೆಲ್ಲ 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 ಮ್ಯಾಟ್ ಎಲ್ಲ ಹೋಗ್ತಾ ಉಂಟು ಇವಳೊಟ್ಟಿಗೆ. ಆಯ್ತಾ ಮುಟ್ಟಿತಾ ಡಿಸ್ಪೆನ್ಸರ್? ಮುಟ್ಟಿತ್ತು, ಥ್ಯಾಂಕ್ ಯು. ನಮ್ಮ ಮನೆ ಹತ್ರ ಇರುವ ಶಾಪಿಂಗ್ ಸೆಂಟರ್ಗೆ ಬಂದಿದ್ದೇವೆ. ಕಿಯಾರನ ಸ್ಕೂಲಲ್ಲಿ ನಾಳೆ ನ್ಯಾಷನಲ್ ಡೇದು ಸೆಲೆಬ್ರೇಷನ್ ಉಂಟು. ಅದಕ್ಕೆ ಇವಳಿಗೆ ಗ್ರೀನ್ ಬಟ್ಟೆ ಹಾಕಿ ಬರ್ಲಿಕ್ಕೆ ಹೇಳಿದ್ದಾರೆ. ಯಾವ ಗ್ರೀನ್ಸ್ ಅಲ್ಲ, ಒಂದೇ ಶೇಡ್ ಗ್ರೀನ್ ಬೇಕು ಅಂತೇಳಿ ಹೇಳಿದ್ದಾರೆ. ಆ ಗ್ರೀನ್ ಕಲರನ್ನು ಹುಡುಕಿ ಹುಡುಕಿ ಫೈನಲಿ ಸಿಕ್ಕಿತು ಈ ಅಂಗಡಿಯಲ್ಲಿ. ಇನ್ನೂ ತಕೊಂಡು ಹೋಗುದು. ನಾಳೆ ಕಿಯಾರನ ನರ್ಸರಿ ಅಂತೆ. ಇದು ಎಂತ ಇವಳು ಎಲ್ ಕೆ ಜಿ ಅಂತೆ. ಇವು ಸ್ಕೂಲಿಗೆ ನಾಳೆ ಬೇರೆ ಸ್ಕೂಲ್ದು ಮಕ್ಕಳು ಬರ್ತಿದ್ದಾರೆ. ಸೊ ಅದಕ್ಕೆ ಇವರದೊಂದು ಪ್ರೋಗ್ರಾಮ್ ಉಂಟು. ಇವಳಿಗೊಂದು ಲೈನ್ ಹೇಳಿಕೊಂಡು ಅರೇಬಿಕ್ ಹಾಗೂ ಇಂಗ್ಲೀಷಲ್ಲಿ. ಸೊ ಈಗ ಪ್ರಾಕ್ಟೀಸ್ ಕೊಟ್ಟಿದ್ದೇನೆ. ಈಗ ಎಂತ ಹೇಳ್ತಾಳೆ, ಅರೇಬಿಕ್ ಹೇಳ್ತಾಳ, ಫ್ರೆಂಚ್ ಹೇಳ್ತಾಳ ನೋಡುವ. ಏನು ಟೆನ್ಷನ್ ಅಲ್ಲಿ ಇರುವಾಗ ಉಂಟು. ಹಿಂದಿ ಅಲ್ಲ, ಹಿಂದಿ. ಫಸ್ಟ್ ಫುಜೇರಾ ಹೇಳ್ಬೇಕು. ಫುಜೇರಾ ಹಿಂದಿ ಬಹದುವಾಯ ಮತ್ತೇನ ಫುಜೇರಾ ಅನಾ ಫುಜೇರಾ ಹಿಂದಿ ಬಹದುರಾಯ. ಓಕೆ, ಈಗ ಇಂಗ್ಲಿಷ್ ಅಲ್ಲಿ ಫುಜೇರಾ ಐ ಆಮ್ ಫುಜೇರಾ ಐ ಹ್ಯಾವ್ ಅ ಬ್ಯೂಟಿಫುಲ್ ಸೀ. ವೆರಿ ಗುಡ್. ಹೀಗೆ ಹೇಳ್ಬೇಕಾಯ್ತಾ ನಾಳೆ? ಅದೆಲ್ಲ ಬೇಡ. ನಾಳೆ ಅವಳಿಗೆ ಅಭಯ ಹಾಕ್ಲಿಕ್ಕೆ ಕಪ್ಪು ಅಭಯ ಇಲ್ಲ. ನಾನೊಮ್ಮೆ ಅವಳಿಗೆ ಮೇರಿ ಡ್ರೆಸ್ ತಗೊಂಡಿದ್ದೆ ಅಲ್ಲ, ಸೊ ಅದೇ ಡ್ರೆಸ್ ಹಾಕಿ ಇದು ಹಾಕ್ಲಿಕ್ಕೆ ಎಂತ ಸ್ಕಾರ್ಫ್ ಹಾಕ್ಲಿಕ್ಕೆ, ಬ್ಲ್ಯಾಕ್ ಸ್ಕಾರ್ಫ್ ಹಾಕ್ಲಿಕ್ಕೆ. ಮತ್ತೆಗೆ ಗ್ರೀನ್ ಟೀ ಶರ್ಟ್, ಇವತ್ತು ತಗೊಂಡ ಗ್ರೀನ್ ಟೀ ಶರ್ಟ್ ಹಾಗೂ ಬ್ಲ್ಯಾಕ್ ಪ್ಯಾಂಟ್ ಹಾಕ್ಲಿಕ್ಕೆ. ಗ್ರೀನ್ ಟೀ ಶರ್ಟ್ ಮತ್ತೆ ಬ್ಲ್ಯಾಕ್ ಪ್ಯಾಂಟ್ ಹಾಕ್ಲಿಕ್ಕೆ. ಇದರ ಮೇಲೆ ಈಗ ಈ ಎಮಿರಾತಿ ಡ್ರೆಸ್ ಬರ್ತದೆ. ಟೀಚರ್ ಎಂತ ಹೇಳ್ತಾರ, ಒಳಗೆ ಗ್ರೀನ್ ಹಾಕಿ ಇದು ಹಾಕ್ಲಿಕ್ಕೆ ಅಂತ. ಇದೆಲ್ಲ ಕಾಣ್ತದೆ, ಚಂದ ಕಾಣುದು. ಅಕ್ಕ ಸ್ವಲ್ಪ ನೀಲಿ ನೋಡು. ಕಿಯಾ ಯಾರನ್ನ ಇದು? ನಂಗೆ ಗೊತ್ತಿರುವಷ್ಟು ಹಾಕಿದೆ. ಸ್ಕಾರ್ಫ್, ಹಿಜಾಬ್ ಸರಿಯಾಗಿಲ್ಲ ಗೊತ್ತುಂಟು, ಆದ್ರೆ ಸಾಕು. ಹೌದು, ಇದು ಡ್ರೆಸ್ ಮತ್ತೆ ಇದು ಸ್ಕಾರ್ಫ್, ಹಿಜಾಬ್. ಮೆಲ್ಲ ಬರುವವರೆಗಿರ್ಲಿ. ಕಿಯಾ ಯಾರಮ್ಮ ಇದು? ತಿರ್ಗಮ್ಮ ಸುಂದರಿ ಕಾಂತಿ ಮಗ. ಕಫವ ಆಂಟಿಗೆ ಕಫ ಮತ್ತೆ ಅಂಕಲ್ಗೆ ಕಫ. ಆಂಟಿಯ ನೀನು ಇವತ್ತು? ಅನ್ನ ಫುಜೇರಾ ಹಿಂದಿ ಬಹದುರಾಯ. ಐ ಆಮ್ ಫುಜೇರಾ ಐ ಹ್ಯಾವ್ ಅ ಬ್ಯೂಟಿಫುಲ್ ಸೀ. ಬಿಟ್ಟು ಬಂದೆ. ಟೀಚರ್ಗೆ ಹೇಳಿದ ಅದು ಗ್ರೀನ್ ಟೀ ಶರ್ಟ್ ಒಳಗೆ ಹಾಕ್ಲಿಕ್ಕೆ ಆಗಲಿಲ್ಲ. ಕೋಚಪ್ಪನಾಗೆ ಕಾಣ್ತದೆ ಅದು. ಎಂತ ಊರು ಬಿಟ್ಟು ಹೋಗುವಾಗ ಬಟ್ಟೆದ ಮೇಲೆ ಬಟ್ಟೆ ಹಾಕಿ ಓಡುವಾಗಿ ಉಂಟು. ಸೊ ಚಂದ ಕಾಣೋಲ್ಲ. ನಾನು ಹೇಳಿದೆ ಟೀಚರ್ಗೆ, ಮತ್ತೆ ನಾನು ಬಂದು ಬೇಕಿದ್ರೆ ಅವಳದು ಚೇಂಜ್ ಮಾಡಿಸ್ತೇನೆ. ಮತ್ತು 2 ಪೋನಿ ಕಟ್ಟಬೇಕಂತೆ. ಆ ಹಿಜಾಬ್ ಒಟ್ಟಿಗೆ ನಾನು ಹೇಗೆ ಪೋನಿ ಕಟ್ಟೋದು ಹೇಳಿ? ಅವಳು ಇದು ಏಡಾಗೆ ಕಾಣುವಳು 2 ಹೀಗೆ ನಿಂತರೆ. ಅದಕ್ಕೆ ನಾನು ಹೇಳಿದೆ ಮತ್ತೆ ಬಂದು ನಾನು 2 ಪೋನಿ ಕಟ್ತೇನೆ. ಅವಳ ಕೂದಲು ಸಹ ತುಂಬ ಸಿಲ್ಕಿ ಕಿಯಾರದು. ಅವಳದು ನಿಲ್ಲುವುದಿಲ್ಲ. ಪೋನಿ ಎಲ್ಲ ಕಟ್ಟಿ ಹಿಜಾಬ್ ಕಟ್ಟಿದ್ರಂತೂ ನಿಲ್ಲುವುದೇ ಇಲ್ಲ.
ಕಿಯಾರನ ಕೂದಲು. ನನ್ನದು ಎಷ್ಟು ರಫ್ ಕೂದಲು ಅವಳದು ಅಷ್ಟೇ ಸ್ಮೂತ್. ನಾವಿಬ್ಬರು ಕಂಪ್ಲೀಟ್ ಆಪೋಸಿಟ್. ನಾನು ಹಾಗೂ ವೀನಕ್ಕ ಕಿಯಾರನ ಶಾಲೆಗೆ ಹೋಗ್ತಾ ಇದ್ದೇವೆ. ದೂರದಲ್ಲಿ ಒಂದು ಹೆಲಿಕಾಪ್ಟರ್ ಕಾಣ್ತಾ ಉಂಟಲ್ಲ, ಫ್ಲಾಗ್ ಹಿಡ್ದು ಹೋಗುದು. ಇಲ್ಲಿ ಅಂತೂ ನ್ಯಾಷನಲ್ ಡೇ ಧೂಮ್ ಧಾಮ್ ಸೆಲೆಬ್ರೇಟ್ ಮಾಡ್ತಾರೆ. ಕಿಯಾರನ ಶಾಲೆಗೆ ಬಂದಿದ್ದೇವೆ. ಎಲ್ಲ ಕಡೆಯಲ್ಲಿ ಸಹ ಡೆಕೋರೇಷನ್ ಮಾಡಿದ್ದಾರೆ. ಸೊ ಒಳ್ಳೆ ರೀತಿಯಲ್ಲಿ ಡೆಕೋರೇಷನ್ ಮಾಡಿದ್ದಾರೆ. ಇಂಡಿಯಾದಲ್ಲಿ ಹೇಗೆ 28 ಸ್ಟೇಟ್ಸ್ ಉಂಟು, ಹಾಗೆ UAE ಅಲ್ಲಿ 7 ಎಮಿರೇಟ್ಸ್ ಉಂಟು. 7 ಸ್ಟೂಡೆಂಟ್ಸಿಗೆ 7 ಎಮಿರೇಟ್ ಬಗ್ಗೆ ಮಾತಾಡ್ಲಿಕ್ಕೆ ಆಯ್ತಾ. ಅದರಲ್ಲಿ ಕಿಯಾರನ್ಗೆ ಫುಜೇರಾ ಎಂಬ ಎಮಿರೇಟ್ ಬಗ್ಗೆ ಮಾತಾಡ್ಲಿಕ್ಕೆ. ಫುಜೇರಾ ಹಿಂದಿ ಬಹದೂರಾಯ. I am Fujairah. I have a beautiful sea. ತುಂಬಾ ಪ್ರೋಗ್ರಾಮ್ಸ್ ಇತ್ತು. ಇಲ್ಲಿಯ ಸ್ಪೆಷಾಲಿಟಿ ಅಂದರೆ ಇಲ್ಲಿಯ ಪ್ರಾಣಿಗಳ ಬಗ್ಗೆ, ಮರಗಳ ಬಗ್ಗೆ, ಜನರ ಬಗ್ಗೆ ತುಂಬ ಪ್ರೋಗ್ರಾಮ್ಸ್ ಮಕ್ಕಳು ಒಳ್ಳೆ ರೀತಿಯಲ್ಲಿ ಮಾಡಿ ತೋರಿಸಿದ್ರು. ಮಕ್ಕಳು ಎಂತ ಸಹ ಮಾಡಿದರೆ ಚಂದವೇ ಅಲ್ಲ. ಅವರ ಪರ್ಫಾರ್ಮೆನ್ಸಲ್ಲಿ ಅಂತೂ ತುಂಬಾ ಎಫರ್ಟ್ಸ್ ಇರ್ತದೆ, ಅವರ ಟೀಚರ್ಸ್ದು, ಪೇರೆಂಟ್ಸ್ದು ಎಲ್ಲ. ಮಕ್ಕಳು ಅದನ್ನು ಕರೆಕ್ಟಾಗಿ ಪರ್ಫಾರ್ಮ್ ಮಾಡೋಗಂತೂ ಟೀಚರ್ಸ್ ಖುಷ್, ಪೇರೆಂಟ್ಸ್ ಅಂತೂ ಫುಲ್ ಆನ್ ಖುಷ್. ಅಂದ ನೀನೆ ಅಂತ ಅಲ್ಲೇ ಬಿಟ್ಟು ಬಂದೆ ಹೋ ಹುಡುಗಿ ನೋಡಿ ನಿನ್ನ ನೋಡಿ ಹೋ ಹುಡುಗಿ ನೋಡಿ ನಿನ್ನ ನೋಡಿ. Wow, look at that smile. What a performance. Clap your hands for our young performers. ಗ್ರೂಪ್ ಫೋಟೋ ಎಲ್ಲ ನಡೀತಾ ಉಂಟು. ಮಕ್ಕಳದು ಒಂದೊಂದು ಪೋಸ್ ನೋಡಿ ಅಂತೆ. ನಾವೆಲ್ಲ ಮುಂಚೆ ಲೈಟ್ ಕಂಬಾಗಿ ನಿಲ್ತಿದ್ದೆವು, ಈಗದು ಮಕ್ಕಳದು ಪೋಸ್ ನೋಡಿ ಅಂತೆ ಕೈಯಲ್ಲಿ. ಸಂಜೆಯನ್ನ ಅಪ್ಪ ಏಳಿಸಿ ಹೇಳು, ಒಂದು ಈಚೋಗಿ ಒಂದು ಆಚೋಗಿ ಮತ್ತೆ ಎಲ್ಲಿ ಹೋಗುದು, ಒಂದು ಈಚೋಗಿ ಒಂದು ಆಚೋಗಿ ಮತ್ತೆ ಎಲ್ಲಿ ಹೋಗುದು. ಆಯ್ತಾ ಗಾನ ಭಜನ? ಅದೇನು ಅದು ಅದು ಸಾಂಗ್ ಏನು ತಮಗೆ ತೆಮ್ಮವ ಬರೀದಿಲ್ಲ ಅಮ್ಮ. ಯಾಕೆ ಮತ್ತೆ ಪೊಲೀಸ್ ಹೇಗೆ ಆಗ್ತಿ? ಅಜ್ಮಾನಲ್ಲಿ ಬಿಡ್ತಾರಾ ಕಲಿಯದೆ ಪೊಲೀಸ್ ಆಗ್ಲಿಕ್ಕೆ? ಬಿಡುವರು. ಅಲ್ಲಿ ತೊಟ್ಟೆ ಕೊಡುದಿಲ್ಲ ಅಲ್ಲಿ ಸೂಪರ್ ಮಾರ್ಕೆಟ್ ಅಲ್ಲಿ ತೊಟ್ಟೆ ಕೊಡುದಿಲ್ಲ ಅಂತೆ. ಇವಳೊಂದು ಕಲಿಯದೆ ಪೊಲೀಸ್ ಆಗ್ತಾಳಂತೆ. ಬಂದ ಇರ್ಲಿ, ದೋಸೆಗೆ ಬೇಕು. ಇವತ್ತು ನಮಗೆ ಸ್ಪೆಷಲ್ ಆದ ನೀರು ದೋಸೆ ಬ್ರೇಕ್ಫಾಸ್ಟಿಗೆ. ಶಬಾಷ್, ಕಾವಲಿಯಲ್ಲಿ ಮಾಡಿದ ನೀರು ದೋಸೆ. ಲೈಕ್ ಹೋಗ್ಲಿ. ದೊಡ್ಡವರು ಹೇಳಿದ್ದಾರೆ ನೀರು ದೋಸೆ ಎಲ್ಲ ಮಾಡುವಾಗ ಲೆಕ್ಕ ಇಡಬಾರ್ದಂತೆ ಎಷ್ಟು ತಿಂದಿದ್ದೇವೆ ಅಂತೇಳಿ. ತಿನ್ನುವುದೇ ಗೊತ್ತಾಗುದಿಲ್ಲ, ಎಸ್ಪೆಷಲಿ ಕಾವಲಿಯಲ್ಲಿ ಮಾಡಿದ ನೀರು ದೋಸೆ ಹೋಗುದೇ ಗೊತ್ತಾಗುದು. ಅದು ಲೆಕ್ಕ ಇಡ್ಲಿಕ್ಕೆ ಆಗುದಿಲ್ಲ. 3 ದೋಸೆ ತಿನ್ನುವವರು ಸಹ ಆ ದಿನ ಹ್ಯಾಟ್ರಿಕ್ ಹೊಡೆದು ಬಿಡ್ತಾರೆ. ಎಸ್ಪೆಷಲಿ ಕಾವಲಿಯಲ್ಲಿ ಮಾಡಿದ ದೋಸೆ ಟೇಸ್ಟ್ ಸೂಪರ್ ಇರ್ತದೆ. ನನ್ನ ಕಾವಲಿ ಚೊಕ್ಕದಾದ ಕಾವಲಿ ನಾನು ಉಡುಪಿಯಿಂದ ತಂದದ್ದು. ಬೆಳಿಗ್ಗೆ ರಪಕ್ಕ ಆಸ್ಪತ್ರೆಗೆ ಬರಲೇಬೇಕಾಯಿತು, ಎಮರ್ಜೆನ್ಸಿ. ಒಬ್ಬಳೆ ಆಸ್ಪತ್ರೆಗೆ ಬಂದಿದ್ದೇನೆ. ಹಾಸ್ಪಿಟಲ್ಗೆ ಹೇಗೆ ಹೋಗಿದ್ದಾನಂತ ನನಗೆ ಗೊತ್ತಿಲ್ಲ. ಕಿಯಾರನ್ನು ಸ್ಕೂಲ್ಗೆ ಡ್ರಾಪ್ ಮಾಡಲಿಕ್ಕಿತ್ತು. ನೀವು ಹೇಳುವಿರಿ ಈ ಕಷ್ಟದಲ್ಲಿ ಪೊಂಜೋ ಯಾಕೆ ಸ್ಕೂಲ್ಗೆ ಡ್ರಾಪ್ ಮಾಡ್ಲಿಕ್ಕೆ ಹೋಗಿದೆ ಅಂತೇಳಿ. ಸ್ಕೂಲಿಗೆ ಡ್ರಾಪ್ ಮಾಡ್ಲಿಕ್ಕೆ ಹೋದಂದ್ರೆ ಇಲ್ಲದೆ ನನ್ನ ಹೊಟ್ಟೆ ನೋವು ಜಾಸ್ತಿ ಆಗ್ತದೆ ಅವಳು ನನ್ನೊಟ್ಟಿಗೆ ಇದ್ದರೆ. ಅದಕ್ಕೆ ಅವಳನ್ನು ಹೇಗೆ ಸಹ ಮಾಡಿ ಪರಪಿ ಅಂತೂ ಗಾಡಿಯನ್ನು ಕೊಂಡೋದೆ. ಸ್ಕೂಲ್ವರೆಗೆ ಕೊಂಡೋಗಿ ಅವಳನ್ನು ಸ್ಕೂಲ್ಗೆ ಒಪ್ಪಿಸಿಕೊಟ್ಟು ನಾನು ಮತ್ತೆ ಮನೆಗೆ ಬಂದು ವೀನಕ್ಕನ್ನು ಪಿಕ್ ಮಾಡಲಿಕ್ಕೆ ಸಾಗಲಿಲ್ಲ. ಅಷ್ಟು ಜೋರು ಅಂದರೆ ಎಂತ ಅಂತಲಿಲ್ಲ. ಹೊಟ್ಟೆ ನೋವು ತಡಿಲಿಕ್ಕೆ ಆಗಲಿಲ್ಲ ನನಗೆ. ಫಸ್ಟ್ ಟೈಮ್ ಇಷ್ಟು ಸಿವಿಯರ್ ಆದದ್ದು ಹೊಟ್ಟೆ ನೋವು. ಒಮ್ಮೆ ಆಗಿತ್ತು ಊರಲ್ಲಿದ್ದಾಗ, ಇಂಟೆಸ್ಟೈನ್ ಇನ್ಫೆಕ್ಷನ್ ಆಗಿತ್ತು ನನಗೆ. ಇದೊಂದು ಭಯಂಕರ ದೊಡ್ಡ ಇನ್ಫೆಕ್ಷನ್ ಆಯಿತು ನನಗೆ. ಒಂದು 4-5 ದಿನ ಎಂತ ಸಹ ತಿನ್ನಲಿಕ್ಕೆ ಇರಲಿಲ್ಲ ಆ ಟೈಮಲ್ಲಿ ಸಹ. ಅಂದರೆ ಫುಡ್ ಪಾಯ್ಸನಿಂಗ್ ರೀತಿಯಲ್ಲಿ ಆದದ್ದು. ಸಿವಿಯರ್ ಫುಡ್ ಪಾಯ್ಸನಿಂಗ್ ಆದದ್ದು. ಅದು ಒಂದು 7-8 ವರ್ಷ ಮುಂಚೆ. ಇದು ಹೊಟ್ಟೆ ನೋವು ಅಂದರೆ ತಡಿಲಿಕ್ಕೆ ಆಗೋದಿಲ್ಲ.
ಎಂತ ಎಂತ ಅಂತೇಳಿ ಸೀದಾ ಅಲ್ಲಿ ಇದು ಡಾಕ್ಟರ್ಸ್ನವ್ರು ಸಹ ಬರಲಿಲ್ಲ, ಯಾವ ಡಾಕ್ಟರ್ಸೇ ಇರಲಿಲ್ಲ. ಅದಕ್ಕೆ ನಾನು ಎಮರ್ಜೆನ್ಸಿ ಡಿಪಾರ್ಟ್ಮೆಂಟಿಗೆ ಹೋದೆ. ಪೇಷಂಟ್ ಸಹ ನಾನೇ. ಪೇಷಂಟನ್ನು ಅಡ್ಮಿಟ್ ಮಾಡಲಿಕ್ಕೆ ನನ್ನೊಟ್ಟಿಗೆ ಯಾರು ಸಹ ಇಲ್ಲ. ನನಗೆ ವೀನಕ್ಕನ್ಸ ತಗೊಂಡು ಹೋಗುವಷ್ಟು ತಡ್ಕೊಳ್ಲಿಕ್ಕೆ ಆಗಲಿಲ್ಲ. ಅದಕ್ಕೆ ನಾನು ಒಬ್ಬಳೇ ಓದೋದು. ಇದು ಫಾರ್ಮ್ ಎಲ್ಲ ಫಿಲ್ಅಪ್ ಮಾಡಲಿಕ್ಕೆ ಪೇಷಂಟ್ ಬಿದ್ದರೆ ಸಹ ಚಿಂತಿಲ್ಲ, ಲೈನಲ್ಲಿ ನಿಲ್ಲಿಸಿದ್ದಾರೆ ಮ್ಯಾರಿನೇಷನ್ಗೆ. 20 ನಿಮಿಷ ಲೈನಲ್ಲಿ ಇದ್ದೆ ನಾನು, ಹೊಟ್ಟೆ ಹಿಡಿದುಕೊಂಡು ಲೈನಲ್ಲಿ ನಿಂತೆ. ತುಂಬೆ ಹಾಸ್ಪಿಟಲ್. ಯಾವತ್ತು ಹೊರಗಿಂದ ತೋರಿಸ್ತಾನಲ್ಲ, ಇವತ್ತು ಒಳಗೆ ಒಕ್ಕಿ ಬಿಟ್ಟೆ ನಾನು. ಒಕ್ಕಿ 20 ನಿಮಿಷ ಎಲ್ಲ ಫಿಲ್ಅಪ್ ಎಲ್ಲ ಮಾಡಿ ಆಯಿತು. ನಂತರ ಮಲಗಿಸಿ ಎಂತ ನೋವು ಅದೆಲ್ಲ ಫೈಂಡ್ ಔಟ್ ಮಾಡಿ, ಜೋರು ಹೊಟ್ಟೆ ನೋವು, ಎಲ್ಲಿ ನೋವು ಅಂತ ಕೇಳಿದರು. ಮತ್ತು ಡಾಕ್ಟರ್ಸ್ ಹೇಳಿದರು ಬಹುಶಃ ಪ್ಯಾಂಕ್ರಿಯಸ್ ಮಾತಾಡ್ತಾ ಉಂಟಾ ಅಂತೇಳಿ. ಪ್ಯಾಂಕ್ರಿಯಸ್ ನಂದು ಇಷ್ಟವರೆಗೆ ಮಾತಾಡಲಿಲ್ಲ, ಇನ್ನೆಂತ ಮಾತಾಡೋದು. ನನಗೆ ಸ್ವಲ್ಪ ಇದಾಯಿತು. ನನಗೆ ಸ್ವಲ್ಪ ಶೂರ್ ಇತ್ತು ಗ್ಯಾಸ್ಟ್ರೈಟಿಸ್ ಇರಬೇಕು ಅಂತೇಳಿ. ಯಾಕೆ ನನಗೆ ಈ ಚೆಸ್ಟ್ ತುಂಬ ಉರಿತಿತ್ತು, ಹೆಚ್ಚಾಗಿ ಗ್ಯಾಸ್ಟ್ರೈಟಿಸೇ ಅಲ್ಲ. ಹಾಸ್ಪಿಟಲ್ಗೆ ಹೋದರೆ ಇದೇ ಅಲ್ಲ, ಮಾತಾಡೋದ ಆರ್ಗನ್ ಅನ್ಸ ಮಾತಾಡ್ತಾ ಉಂಟು ಅಂತ ಹೇಳ್ತಾರೆ. ಕೆಲವೊಮ್ಮೆ ಹೆದರಿಕೆ ಆಗಿ ಹೋಗ್ತದೆ, ಎಸ್ಪೆಷಲಿ ಕೆಲವೊಮ್ಮೆ ಹೀಗೆಲ್ಲ ಹೇಳುವಾಗ. ಪ್ಯಾಂಕ್ರಿಯಸ್ ಮಾತಾಡ್ತಾ ಉಂಟಂತೆ, ಪ್ಯಾಂಕ್ರಿಯಸ್ ನೋವು ಇರಬೇಕು ಅಂತ ಹೇಳಿದರು. ಓ ದೇವರೇ, ಇರಲಿ ಎಂತ ಅಂತೇಳಿ ನನಗೆ ಶಾಕ್ ಆಯಿತು. ನನಗೆ ಗೊತ್ತಿತ್ತು ಒಳಗೆ ನನಗೆ ಶೂರ್ ಇತ್ತು ಗ್ಯಾಸ್ಟ್ರೈಟಿಸೆ ಅಂತೇಳಿ. ಮತ್ತು ಡ್ರಿಪ್ಸ್ ಹಾಕಿದ್ರು, ಮತ್ತು ಎರಡು ಇಂಜೆಕ್ಷನ್ ಹಾಕಿದ್ರು, ಇಟ್ಟರು ಅಲ್ಲಿ. ನಾನು 1.5-2 ತಾಸಿದ್ದೆ. ನಾನು ಹೇಳಿದೆ ನನ್ನ ಮಗಳನ್ನು ಪಿಕಪ್ ಮಾಡ್ಲಿಕ್ಕುಂಟು 12:30ವರೆಗೆ, ಆಗ ಸ್ವಲ್ಪ ಡ್ರಿಪ್ಸ್ ತೆಗಿರಿ, ನಾನು ಹೋಗಿ ಬರ್ತೇನೆ ಅಂತೇಳಿ. ಅವ್ರು ಹೇಳಿದ್ರು ಚಿಂತಿಲ್ಲ, ನಾವು ಫಾಸ್ಟ್ ಮಾಡ್ತೇವೆ ಅಂತೆ. ಫಾಸ್ಟ್ ಎಲ್ಲ ಮಾಡಿದ್ರು. 1 ಡ್ರಿಪ್ ಆದಮೇಲೆ ನಾನು ಹೇಳಿದ್ದೆ ಸ್ವಲ್ಪ ಸರಿ ಅದೇ, ಹೋಗಿ ವೀನಕ್ಕನ್ನು ಫಸ್ಟ್ ತಗೊಂಡು ಬರ್ತೇನೆ ಅಂತೇಳಿ. ಯಾರು ಸಹ ಇಲ್ಲ ನನ್ನೊಟ್ಟಿಗೆ. ಅವ್ರು ಹೇಳಿದ್ರು ಇಲ್ಲ ನೀವು ಸ್ವಲ್ಪ 2 ಇಂಜೆಕ್ಷನ್ ಆಗೋವರೆಗೆ ನಿಲ್ಲಬೇಕು ಅಂತೇಳಿ. ಆಯಿತು, ಎಲ್ಲ ಆಯಿತು. ನಂದು ನಡುವಲ್ಲಿ ಪುನಃ ನನ್ನನ್ನು ಕರೆದ್ರು. ಅಲ್ಲಿ ಒಂದು ಪೇಮೆಂಟ್ ಮಾಡಲಿಕ್ಕುಂಟು, ದಯವಿಟ್ಟು ಹೋಗಿ ಮಾಡಿ ಬರ್ಬೋದಾ ಅಂತೇಳಿ. ಪೇಷಂಟ್ ಬೆಡ್ಡಲ್ಲಿ ಮಲಗಿದೆ. ಮತ್ತೆ ನಂದು ಡ್ರಿಪ್ಸ್ ಹೇಳಿದೆ ತೆಗೀರಿ, ಇಲ್ಲದ ಅದನ್ನು ದಂಟನ್ನು ಆ ಕೋಲನ್ನು ಹಿಡಿದುಕೊಂಡೇ ಹೋಗಬೇಕು ನಾನು. ಮತ್ತೆ ಅದನ್ನು ತೆಗೆದ್ರು. ಹೋಗಿ ಪೇಮೆಂಟ್ ಎಲ್ಲ ಮಾಡಿ ಹಿಂದೆ ಬಂದು ಪುನಃ ಮಲಗಿದೆ. ಪುನಃ ಹಾಕಿದ್ರು ಡ್ರಿಪ್ಸ್. ಹಾಗೆ 2-3 ಬಾಟ್ಲಿ ಆಯಿತು. ಆನಂತರ ನಾನು ಹೇಳಿದೆ ಡಾಕ್ಟರ್ ನಾನು ಸಿಗುವ ಮುಂಚೆ ಅಲ್ಟ್ರಾಸೌಂಡ್ ಮಾಡ್ಬೇಕಂತ ಹೇಳಿದರು. ಹೋದರೆ ಎಲ್ಲ ಮಾಡ್ತಾರೆ, ಬಿಟ್ಟರೆ MRI ಸಹ ಮಾಡಿಬಿಡ್ತಾರೆ. ನಾನು ಹೇಳಿದೆ ಅಲ್ಟ್ರಾಸೌಂಡ್ ಎಂತಕ್ಕೆ? ಇಲ್ಲ ನಿಮಗೆ ಬಹುಶಃ ಅದು ಪ್ಯಾಂಕ್ರಿಯಸ್ನು. ನಾನು ಹೇಳಿದೆ ಇಲ್ಲ, ಐ ಫೀಲ್ ಇಟ್ಸ್ ಗ್ಯಾಸ್ಟ್ರೈಟಿಸ್. ಇಲ್ಲೆಲ್ಲ ಲೆಟ್ಸ್ ಇದು ಎಂತ ಒಮ್ಮೆ ಕನ್ಫರ್ಮ್ ಮಾಡಲಿಕ್ಕೆ ನಾವು ಅಲ್ಟ್ರಾಸೌಂಡ್ ಮಾಡುವ ಅಂತೇಳಿ ಹೇಳಿದರು. ಆಯಿತಾ, ನಾನು ಹೇಳಿದೆ ಫಸ್ಟ್ ನನ್ನದೊಂದು ಸಿಸ್ಟರ್ ಇದ್ದಾರೆ, ನಾನು ಅವರನ್ನು ತಗೊಂಡು ಬರ್ತೇನೆ ಅಂತೀನಿ. ಬೇಗ ಬಂದು ಮನೆಗೆ ವೀನಾಕ್ಕಾಗಿ ಬ್ರೇಕ್ಫಾಸ್ಟ್ ಎಲ್ಲ ಕೊಟ್ಟು ಅವರನ್ನು ಸಹ ನನ್ನೊಟ್ಟಿಗೆ ಕರ್ಕೊಂಡು ಹೋದೆ. ಮತ್ತು ಅಲ್ಲಿ ಅಲ್ಟ್ರಾಸೌಂಡ್ ಮಾಡುವಾಗ ಎಂತಸಿಲ್ಲ, ಎಲ್ಲ ಕರೆಕ್ಟ್ ಉಂಟು. ನಂದು ಖಾಲಿ ಗ್ಯಾಸ್ಟ್ರೈಟಿಸ್, ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆದದ್ದು, ಅದರಿಂದಾಗಿ ಹೊಟ್ಟೆ ನೋವು ಆದದ್ದು. ನಮ್ಮ ಹೆಂಗಸರದ್ದು ಇದೇ ಪ್ರಾಬ್ಲಮ್, ಇದೇ ದೊಡ್ಡ ಮಿಸ್ಟೇಕ್ ನಾನು ಮಾಡಿರೋದು. ಎಂಥ ಮಿಸ್ಟೇಕ್ ಅಂದರೆ ಫಸ್ಟ್ ಎಲ್ಲರಿಗೆ ಸಹ ಊಟ ಕೊಡೋದು, ಎಲ್ಲರದ್ದು ಸಹ ಎಲ್ಲ ಆದ ಮೇಲೆ ಮತ್ತೆ ಲಾಸ್ಟಿಗೆ ನಾನು ಮಾಡೋದು. ಬ್ರೇಕ್ಫಾಸ್ಟ್ ಇರಲಿ, ಲಂಚ್ ಇರಲಿ, ಡಿನ್ನರ್ ಇರಲಿ, ಒಮ್ಮೆ ಎಲ್ಲರೂ ಸಹ ಮುಗ್ದು ಹೋದರೆ ಮತ್ತು ನಾನು ಶಾಂತದಲ್ಲಿ ಮಾಡ್ಬೋದೆಂಬ ಮೈಂಡ್ಸೆಟ್ ಹೆಚ್ಚಾಗಿ ಎಲ್ಲ ಹೆಂಗಸರು ರಿಲೇಟ್ ಮಾಡ್ಬೋದು ಇದಕ್ಕೆ. ಅದರಿಂದಾಗಿ ಗ್ಯಾಸ್ಟ್ರೈಟಿಸ್ ಆದದ್ದು. ಯಾಕೆಂದರೆ ನಾವು ಬೇಗ ಹೇಳ್ತೇವಲ್ಲ, ನಾನು ಆಲ್ಮೋಸ್ಟ್ 4:15 ಬೆಳಿಗ್ಗೆ ಹೇಳ್ತೇನೆ. ಗಂಡದು ಟಿಫಿನ್ ಎಲ್ಲ ಪ್ಯಾಕ್ ಮಾಡಿ, ಗಂಡ ಹೋದ ಮೇಲೆ ಮತ್ತೆ ಇನ್ನೊಂದು ಸೈನಿಕ ರೆಡಿ ಆಗ್ತಾರೆ ನಮ್ಮದು, ಅವಳನ್ನು ಕಲಿಸಿ, ಮತ್ತು ರೆಸ್ಟ್ ಇಲ್ಲ ಅಲ್ಲ, ಅಷ್ಟು ಹೊತ್ತು ನನ್ನ ಹೊಟ್ಟೆ ಖಾಲಿ ಇರ್ತದೆ. ಅದರಿಂದಾಗಿ ಸಿವಿಯರ್ ಗ್ಯಾಸ್ಟ್ರೈಟಿಸ್ ಆದದ್ದು. ಸೊ ನಾವು ನಮ್ಮ ಬಗ್ಗೆ ನೆನೆಸೋದು ಸ್ವಲ್ಪ ಕಮ್ಮಿ ಆಗ್ತದೆ. ಯಾವತ್ತು ನಾವು ಬೇರೆಯವರನ್ನು ಎದುರಿಟ್ಟು ಪ್ರಯಾರಿಟಿ ನಾವು ಬೇರೆಯವ್ರಿಗೆ ಕೊಡ್ತೇವೆ, ಅದರಿಂದಾಗಿ ಹೀಗೆ ಆಗ್ತದೆ. ಡ್ರಿಪ್ಸ್ ಹಿಡಿದು ಕೂತ್ಕೊಳ್ಬೇಕಾಗ್ತದೆ. ಪ್ರಯಾರಿಟಿ ಕೊಡಬಾರ್ದು ಅಂತ ಹೇಳೋದಲ್ಲ, ನಮ್ಮನ್ನು ಸಹ ನಾವು ಸ್ವಲ್ಪ ಎದುರಿಟ್ಟು ಫಸ್ಟ್ ನಮ್ಮದು ಸಹ ತಿಂದು ಬಿಡುವಂಥ ಕೆಲಸ ಎಲ್ಲ ಫಸ್ಟ್ ಮಾಡಬೇಕು, ಇಲ್ಲಾಂದರೆ ಹೀಗೆ ಪ್ರಾಬ್ಲಮ್ ಆಗ್ತದೆ. ಗಂಡ ಯಾವತ್ತು ಹೇಳ್ತಾರೆ ಆಯ್ತಾ, ಕೂತ್ಕೊಳ್ಳ ತಿನ್ನ ಅಂತಿಲ್ಲ. ನಾನು ಇಲ್ಲ ಮಾರೆ ಮತ್ತೆ ತಿಂತೇನೆ, ಎಲ್ಲ ಆದಮೇಲೆ ಶಾಂತದಲ್ಲಿ ಕೂತ್ಕೊಂಡು ತಿಂತೇನೆ ಅಂತೇಳಿ ಅದೊಂದು ಹೇಳಿಬಿಡ್ತೇನೆ. ಮತ್ತು ಅವರೇ ನಮಗೆ ಜ್ಞಾನೋದಯ ಕೊಟ್ಟರು ಹಾಸ್ಪಿಟಲಲ್ಲಿ. ಅವ್ರು ದೂರ ಇದ್ದ ಕಾರಣ ಅವ್ರಿಗೆ ಬರಲಿಕ್ಕೆ ಆಗಲಿಲ್ಲ. ಮಂಡೇ ಅದು ಸಹ ಫಸ್ಟ್ ವರ್ಕಿಂಗ್ ಡೇ ಕೇಳಿದರು ಬರಬೇಕಂತೇಳಿ. ಬಟ್ ಅಷ್ಟು ದೂರದಿಂದ ಪುನಃ ಬರೋದು ಹೋಗೋದು ಪಾಪ ಅವ್ರಿಗೆ ಸಹ ಕಷ್ಟ, ಡ್ರೈವ್ ಮಾಡಬೇಕಲ್ಲ. 60 ಕಿಲೋಮೀಟರ್ಸ್ ಉಂಟು ಅವ್ರ ಆಫೀಸ್ ನಮ್ಮ ಮನೆಯಿಂದ. ಸೊ ಅದರಿಂದಾಗಿ ನಾನು ಹೇಳಿದೆ ಬೇಡ, ನಾನು ಮ್ಯಾನೇಜ್ ಮಾಡ್ತೇನೆ, ನೋಡುವ ಎಂಥ ಸಿವಿಯರ್ ಹೇಳಿದ್ರಿ. ಯಾಕಂದ್ರೆ ಅವರು ಮತ್ತೆ ಪ್ಯಾಂಕ್ರಿಯಸ್ ಮಾತಾಡ್ತದೆ ಅಂತ ಹೇಳುವಾಗ ಎಲ್ಲರಿಗೆ ಸಹ ಸ್ವಲ್ಪ ಹೆದರಿಕೆ ಆಗಲಿಕ್ಕೆ ಸ್ಟಾರ್ಟ್ ಆಯಿತು ನಮಗೆ. ಸೊ ಮತ್ತೆ ಬೈ ಗಾಡ್ಸ್ ಗ್ರೇಸ್ ಎಂತ ಸಹ ಹೆಚ್ಚಿಲ್ಲ, ಬಟ್ ಸಿವಿಯರ್ ಗ್ಯಾಸ್ಟ್ರೈಟಿಸ್. ಮದ್ದೆಲ್ಲ ಕೊಟ್ಟಿದ್ದಾರೆ, 1 ಗೋಣಿ ಮದ್ದು ಕೊಟ್ಟಿದ್ದಾರೆ. ಅದನ್ನು ಟೈಮ್ಗೆ ತಿನ್ನಬೇಕು. ಮದ್ದು ನಾನು ಆದಷ್ಟು ಅವಾಯ್ಡ್ ಮಾಡೋದು, ಯಾಕೆಂದರೆ ಗ್ಯಾಸ್ಟ್ರೈಟಿಸ್ಗೆಲ್ಲ ಮನೆ ಮದ್ದೇ ಮಾಡೋದು ಬೆಸ್ಟ್. ಬಟ್ ಅಟ್ಲೀಸ್ಟ್ 3 days ನಾನು ಅವರ ಕೋರ್ಸ್ ಮಾಡಿದೆ. ನಾನು ಮಾಡಿದ ಮಿಸ್ಟೇಕ್ ನೀವಂತೂ ಮಾಡಲಿಕ್ಕೆ ಹೋಗಲೇಬೇಡಿ ಆಯಿತಾ. ಎಂತಾದ್ರೂ ಒಂದು ಸ್ವಲ್ಪ ಆದರೂ ಸ್ವಲ್ಪ ಕ್ವಾಂಟಿಟಿಯಲ್ಲಿ ಆದ್ರೂ ತಿನ್ನಿ, ಇಲ್ಲದ್ರೆ ನೀರಾದರೂ ಕುಡೀರಿ, ಅದಾದ್ರೂ ಅವಾಯ್ಡ್ ಮಾಡ್ಬೋದು ಗ್ಯಾಸ್ಟ್ರೈಟಿಸ್. ನಾನು ತಿನ್ನಿದ್ಸೆಲ್ಲ ನೀರು ಸಹ ಕುಡಿಲಿಲ್ಲ, ಸೊ ಅದರಿಂದಾಗಿ ಜಾಸ್ತಿ ಆಯ್ತು ಅದು.
ಸೊ ಸರಿ ನೀರು ಕುಡಿಬೇಕು, ಅಟ್ಲೀಸ್ಟ್ 3 ಲೀಟರ್ಸ್ ಅಂತ ಹೇಳಿದರು. 3 ಲೀಟರ್ಸ್ ಕುಡಿಲಿಕ್ಕೆ ನಾನು 3 ದಿನದಲ್ಲಿ 3 ಲೀಟರ್ ಕುಡಿಯೋದು. ಬಟ್ ಈಗ ಕುಡಿಬೇಕು ಯಾವತ್ತೇ ಹೇಳ್ತೇನೆ. ಬಟ್ ಅದು ಎಂತ, ಇಲ್ಲಿ ಚಳಿ ಸಹ ನೀರು ಕುಡಿಲಿಕ್ಕೆ ಮನಸ್ಸೇ ಆಗೋದಿಲ್ಲ. ಸೊ ಅದರಿಂದ ಡಾಕ್ಟರ್ ಹೇಳಿದರು ಕೀಪ್ ಯೋರ್ ಸೆಲ್ಫ್ ಹೈಡ್ರೇಟೆಡ್, ಮತ್ತು ಅಟ್ಲೀಸ್ಟ್ 2 hours ಎಂತ ಸಹ ಬಾಯಿಗೆ ಹಾಕಿ ಬಿಡಬೇಕು ಅಂತೇಳಿ. ಹೀಗಿದ್ರೆ ನಾವು ವೇಟ್ ಯಾವಾಗ ಕಮ್ಮಿ ಆಗಲಿಕ್ಕೆ ಅಲ್ಲ, 2 hours ತಿನ್ಬೇಕಂದ್ರೆ. ಇವತ್ತು ಸಾಟರ್ಡೆ ಕಿಯಾರನ್ಗೆ ಚರ್ಚಲ್ಲಿ ಪ್ರಾಕ್ಟೀಸ್ ಉಂಟು. ಟ್ಯೂಸ್ಡೇಗೆ ಮಕ್ಕಳ ಕ್ರಿಸ್ಮಸ್ ಸೆಲೆಬ್ರೇಷನ್ ಚರ್ಚಲ್ಲಿ, ಅದರಿಂದಾಗಿ ಇವತ್ತು ಮಕ್ಕಳನ್ನು ಕರೆದಿದ್ದಾರೆ ಪ್ರಾಕ್ಟೀಸ್ಗೆ. ದೂರದಲ್ಲಿ ಕಾಣ್ತಿರುವುದು ದೇರಾ ಕ್ಲಾಕ್ ಟವರ್. ಕಿಯಾರನ್ಗೆ 3 ತಾಸು ಉಂಟು ಪ್ರಾಕ್ಟೀಸ್. ನಾವು ಅಲ್ಲೇ ಒಂದು ಸೂಪರ್ ಮಾರ್ಕೆಟ್ಗೆ ಬಂದಿದ್ದೇವೆ ಕ್ರಿಸ್ಮಸ್ ಡೆಕೋರೇಷನ್ಸ್ ಎಲ್ಲ ತಗೊಳ್ಳಿಕ್ಕೆ. ಈಗೆಲ್ಲ ಟೆಕ್ನಾಲಜಿ ಎಷ್ಟು ಬೆಳೆದಿದೆ ನೋಡಿ. ಮುಂಚೆ ಎಲ್ಲ ಮೊಟ್ಟೆ ಎಲ್ಲ ನಾವು ಸ್ಪೂನ್ ಇಲ್ಲದೆ ಫೋಕಲ್ಲಿ ಹೊಡಿತಿದ್ದೆವು. ಈಗ ಅದಕ್ಕೆ ಒಂದು ಮೆಷಿನ್ ಬಂದಿದೆ ಮೊಟ್ಟೆಯನ್ನು ಹೊಡಿಲಿಕ್ಕೆ ಆಮ್ಲೆಟ್ ಮಾಡುವಾಗ. ಇದಕ್ಕೆ 6.5 ದಿರಮ್. ಒಂದು ಸಿಂಪಲ್ ಆದ ಸ್ಟ್ರೇನರ್ಸ್ ಅಲ್ಲಿ ಎಷ್ಟು ವೆರೈಟಿ ಉಂಟು ನೋಡಿ. ಯಾವ ಕಲರ್, ಸ್ಟೇನ್ಲೆಸ್ ಸ್ಟೀಲಾ, ಪ್ಲಾಸ್ಟಿಕಾ, ದೊಡ್ಡದ, ಚಿಕ್ಕದ, ತೆಳುದ, ದಪ್ಪದ, ಎಷ್ಟು ವೆರೈಟಿ ಉಂಟು ನೋಡಿ. ತುಂಬ ಜನರು ಇಲ್ಲಿಂದ ಹೋಗುವಾಗ ಮೀನು ಕಟ್ ಮಾಡುವ ಸೀಸಸ್ ಎಲ್ಲ ಕೊಂಡೋಗ್ತಾರೆ. ಒಳ್ಳೆ ಕ್ವಾಲಿಟಿದು ಸಿಗ್ತದೆ. ಇದೊಂದು ಹೊಸದಾಗಿ ನಾನು ನೋಡಿದ್ದು ವಾಟರ್ ಮೆಲನ್ ಕಟ್ಟರ್ ಅಂತೆ. ಇದನ್ನು ನೋಡೋಗಲೇ ತುಂಬ ಕಷ್ಟ ಇರೋ ಹಾಗೆ ಕಾಣ್ತದೆ. ವಾಟರ್ ಮೆಲನ್ ತಿನ್ನುವುದೇ ಬೇಡ ಅಂತ ಆಗ್ತದೆ, ಅಷ್ಟು ಕಷ್ಟ ಉಂಟು. ಈ ಸೀಸರ್ಸ್ ಚಾಕುವ ಯಾವ ಆಂಗಲ್ ಅಲ್ಲಿ ಕಟ್ ಮಾಡುವುದ ಅರ್ಥವೇ ಆಗುದಿಲ್ಲ ಮಾರೆ. ಮೊಟ್ಟೆಯನ್ನು ಹಳದಿ ಪಾಟಿಂದ ಸಪರೇಟ್ ಮಾಡಲಿಕ್ಕೆ ಕೆಲವರಿಗೆ ಬೇರೆ ಬೇರೆ ಐಡಿಯಾಸ್ ಗೊತ್ತಿರ್ತದೆ. ಈಗ ಅದಕ್ಕೆ ಅಂತೇಳಿ ಒಂದು ಟೆಕ್ನಾಲಜಿ ಬಂದಿದೆ ನೋಡಿ. ಈ ಆಯುಧ ಉಪಯೋಗಿಸಿದ್ರೆ ಮೊಟ್ಟೆಯ ಹಳದಿ ಹಾಗೂ ಬಿಳಿ ಭಾಗವನ್ನು ಸಪರೇಟ್ ಮಾಡಬಹುದು. ಫ್ರಿಜ್ಜಿಗೆ ಹಾಕುವ ಬಟ್ಟೆ ನೋಡಿ ಅಂತ, ಎಷ್ಟು ಚಂದವಾದ ಬಟ್ಟೆ. ಸೈಡಲ್ಲಿ 2 ಪಾಕೆಟ್ ಉಂಟು. ಹೆಚ್ಚೇನು ಎಕ್ಸ್ಪೆನ್ಸಿವ್ ಇಲ್ಲ. ಇದಕ್ಕೆ 4.5 ದಿರಮ್. ಬಿಸಿ ಹಿಡಿಯುವ ಪಕ್ಕಡ್ ಸಹ ಸಿಗ್ತದೆ ಇಲ್ಲಿ. ಚಪಾತಿ ಮಾಡುವ ಆಯುಧ ಸಹ ಸಿಗ್ತದೆ ಇಲ್ಲಿ. ಅದರಲ್ಲಿನೂ ವೆರೈಟಿ ಅಂತೂ ತುಂಬ ವೆರೈಟಿ ಉಂಟು. ಒಳ್ಳುಂಟೆ ಎಲ್ಲ ಗೊತ್ತಿಲ್ಲ, ಹಿಡಿದು ನೋಡಿದೆ. ಇದು ಸಾಲಿಡ್ ವುಡ್ ಆಯ್ತಾ, ಹೆವಿ ಇತ್ತು. ಮುಂಚೆ ನಾವು ಐಸ್ ಕ್ಯೂಬ್ಸ್ ಎಲ್ಲ ಐಸ್ ಟ್ರೇಯಲ್ಲಿ ಹಾಕಿ ಫ್ರೀಸರಲ್ಲಿ ಇಡ್ತಿದ್ದೇವಲ್ಲ, ಈಗ ನೋಡಿ ಅಂತ ಇದಕ್ಕೆ ಒಂದು ಆಯುಧ ಬಂದಿದೆ. ಈ ಕ್ಯೂಬ್ಸ್ ಆಲ್ರೆಡಿ ನೀರು ತುಂಬಿರ್ತದೆ. ಇದನ್ನು ಖಾಲಿ ಫ್ರೀಸರಲ್ಲಿ ಇಟ್ಟರೆ ಆಯಿತು. ಇದು ಗಟ್ಟಿಯಾದ ಮೇಲೆ ಜ್ಯೂಸ್ ಇಲ್ಲದ್ರೆ ಯಾವುದಾದ್ರು ಸಹ ಡ್ರಿಂಕಿಗೆ ಹಾಕಿ ಕುಡಿದು ಬಿಟ್ರೆ ಆಯಿತು. ಬೆಂಕಿಯ ಕೈ ಹಾಕಿ ನೋಡಿ. ಬೇಡ ಬೇಡ, ನಂಗೆ ಅಲ್ಲ ನಿಮಗೆ. ಹೌದಾ ಬೆಂಕಿಯ ಪಟಾಕಿ ಎಲ್ಲ ಬಿಡ್ಲಿಕ್ಕೆ ಒಳ್ಳೆ. ಎಷ್ಟು ಇದಕ್ಕೆ? 14 ದಿರಮ್ ಇದಕ್ಕೆ. ಗ್ಯಾಸ್ ಹತ್ತಿಸ್ಲಿಕ್ಕೆ ಕೂದಲು ಗಟ್ಟಿ ನಿಲ್ಬೇಕಾದ್ರೆ ಎಣ್ಣೆ ಇಲ್ಲದ್ರೆ ರೋಸ್ಮೆರಿ ವಾಟರ್ ಒಳಗೆ ಹಾಕಿ ತಲೆಗೆ ಹಾಕಲಿಕ್ಕೆ ಉಂಟು. 3ಕ್ಕೆ 3.99 ದಿರಮ್. ಇದು ಫ್ರೆಶ್ ಮೀಟಿನ ಕೀಮಾ ಮಾಡುವ ಆಯುಧ. ತೆಗಿಲಿಕ್ಕೆ ಸಾಕ್ತದೆ, ಕ್ಲೀನ್ ಮಾಡಲಿ. ತೆಗಿಲಿಕ್ಕೆ ಆಗ್ತದೆ, ತೆಗೆದು ಫುಲ್ ಕ್ಲೀನ್ ಮಾಡೋದು. ಎಷ್ಟು ಅದಕ್ಕೆ? ಆ ಬಾಕ್ಸ್ ಅಲ್ಲಿ ನೋಡಿ, ಮೇಲೆ ಮೇಲೆ ನೀವು ಕೈ ಇಟ್ಟಲ್ಲಿ ಉಂಟು ಪ್ರೈಸ್ 25 ದಿರಮ್. ಟಾಯ್ಸ್ ಅಂತೂ ಮಕ್ಕಳಿಗೆ ಇಲ್ಲಿ ಬಂದ್ರೆ ಹಬ್ಬವೇ. ಯಾವ ವೆರೈಟಿ ಟಾಯ್ಸ್ ಇಲ್ಲ ಅಂತಲಿಲ್ಲ, ಎಲ್ಲ ವೆರೈಟಿ ಟಾಯ್ಸ್ ಉಂಟು. ಮಾತಾಡುವ ಟಾಯ್ಸ್, ಮಾತಾಡದ ಟಾಯ್, ಚಿಕ್ಕ ಮಕ್ಕಳಿಗೆ ಟಾಯ್ಸ್, ದೊಡ್ಡವರಿಗೆ ಟಾಯ್ಸ್, ಎಲ್ಲ ಟೈಪ್, ಎಲ್ಲ ವೆರೈಟಿ ಇಲ್ಲಿ ಸಿಗ್ತದೆ. ಚೈನೀಸ್ನವರ ಮಂಡೆ ಅಂದರೆ ಮಂಡೆ ಮಾರೆ, ಒಂದೊಂದು ಐಟಮ್ ಮಾಡ್ತಾರೆ. ನೋಡುವಾಗಲೇ ಚಿಕ್ಕವ್ರಿಗೆ ಅಂತಿಲ್ಲ ಅಲ್ಲ, ದೊಡ್ಡವ್ರಿಗೆ ಸಹ ಆಸೆ ಆಗ್ತದೆ ತಗೊಳ್ಳುವ ಅಂತೇಳಿ. ದೊಡ್ಡವರು ಕಾಲಕ್ಕೆ ತಕ್ಕ ಕೋಲ ಹೇಳ್ತಾರಲ್ಲ. ಈಗ ಕ್ರಿಸ್ಮಸ್ದು ಟೈಮ್ ಅಲ್ಲ, ಸೊ ಕ್ರಿಸ್ಮಸ್ಗೆ ಟೈಮ್ಗೆ ಕ್ರಿಸ್ಮಸ್ ಟಾಯ್ಸ್ ಇಟ್ಟಿದ್ದಾರೆ. ಕಾರ್ ಆಕ್ಸೆಸರೀಸ್ ಇರಲಿ, ಕ್ಯಾಂಪಿಂಗ್ ಲೈಟ್ಸ್ ಇರಲಿ, ಇದಂತೂ ಎಲ್ಲ ಶಾಪಿಂಗ್ ಸೆಂಟರಲ್ಲಿ ಸಿಗ್ತದೆ ಈಗ UAE ಅಲ್ಲಿ. ಚಳಿಗಾಲದಲ್ಲಿ ತುಂಬ ಜನರು ಕ್ಯಾಂಪಿಂಗ್ ಎಲ್ಲ ಮಾಡಲಿಕ್ಕೆ ಇಷ್ಟಪಡ್ತಾರೆ ಇಲ್ಲಿ. ಅದರಿಂದಾಗಿ ಎಲ್ಲ ಅಂಗಡಿಗಳಲ್ಲಿ ಕಟ್ಟಿಗೆ ಎಲ್ಲ ಮಾರ್ತಾರೆ. ತುಂಬ ಜನರು ಕ್ಯಾಂಪಿಂಗ್ ಹೋಗುವ ಕಾರಣ ಎಲ್ಲ ಕಡೆ ಈಗ ಕಟ್ಟಿಗೆ, ಕ್ಯಾಂಪಿಂಗ್ ಐಟಮ್ಸ್ ಎಲ್ಲ ಸಿಗ್ತದೆ. ಮುಂಚೆ ನಾನು ದುಬೈಗೆ ಬರೋ ಮುಂಚೆ ಇಲ್ಲೆಲ್ಲ ನೆನೆಸಿದ್ದೆ, ಇಲ್ಲೆಲ್ಲ ಸ್ಟೀಲ್ ಐಟಮ್ಸ್ ಎಲ್ಲ ಸಿಗುದಿಲ್ಲ ಅಂತೇಳಿ. ವೆರೈಟಿ ನೋಡಿ ಮಾರೆ, ವೆರೈಟಿ ನೋಡಿ. ನಮ್ಮ ಇಂಡಿಯಾದು ಡಿಮಾರ್ಟಲ್ಲಿ ಸಮೇತ ಇಷ್ಟು ವೆರೈಟಿ ಇರಲಿಕ್ಕಿಲ್ಲ, ಅಷ್ಟು ವೆರೈಟಿ ಉಂಟು ಸ್ಟೀಲ್ ಹಾಗೂ ಅಲ್ಯೂಮಿನಿಯಂದು.
ಒಂದು ಐಟಮ್ ನೋಡುವಾಗ ಇದು ಬೇಕು ಅದು ಬೇಕು ಅಂತ ಆಗ್ತದೆ ಒಂದೊಂದು ಐಟಮ್ ನೋಡುವಾಗ. ಸ್ಟೈಲಲ್ಲಿ ಬೆಳಿಗ್ಗೆದ್ದು ಚಹಾ ಕಾಫಿ ಕುಡಿಬೇಕಾದ್ರೆ ಹೀಗೆ ಹಾಕೋದು ಕುಡಿಯೋದು, ಹೀಗೆ ಹಾಕೋದು ಕುಡಿಯೋದು. ಕುಡ್ದದೆ ಗೊತ್ತಾಗೋದು ನನ್ನಂಥ ಶುಗರ್ ಇರುವ ಪೇಷಂಟ್ಸ್ ಕೇಸ್ ಫಿನಿಶ್. ಅದರಲ್ಲಿ ಸೈಜ್ ಬೇರೆ. ಇದು ಬಾಲ್ದಿ, ಇದನ್ನು ಹಿಡಿದುಕೊಂಡಂಗೆ ಬಿಲ್ಡಿಂಗ್ ಹೋಗ್ಬೋದು ಚಹಾ ಮಾಡಿ. ಅಲ್ಲಿ ಸ್ಟೀಲ್ ಸೌಂಡ್ ಚಂದ ಅಲ್ಲ, ಛಾಯಾ ಮಾಡ್ಕೊಂಡು ಹೋಗ್ಬೋದು. ಕಾವ ಇದು ಯಾವ ಬ್ರ್ಯಾಂಡ್ಸ್ಗೆ ನಾನು ಪಿನ್ ಪಾಯಿಂಟ್ ಮಾಡೋದಲ್ಲ, ನಾನು ನಿಮಗೆ ಯಾವತ್ತೂ ಹೇಳ್ತೇನೆ ಇಂಗ್ರೀಡಿಯೆಂಟ್ಸ್ ನೋಡಿ ತಗೊಳ್ಳಿ. ಇಲ್ಲಿ ಎದುರು ಬರ್ತಿದ್ದಾರೆ ಹೋಲ್ ವೀಟ್ ರಸ್ಕ್ ಅಂತೇಳಿ, ಆದರೆ ಹಿಂದೆ ನೋಡಿ ಅಂತೆ ಇಂಗ್ರೀಡಿಯೆಂಟ್ಸಲ್ಲಿ ಫಸ್ಟ್ ಇಂಗ್ರೀಡಿಯೆಂಟ್ ಮೈದಾ. ಇವರಿಗೇನು ಸಹ ಕ್ರಿಸ್ಮಸ್ ಸ್ಟಾರ್ಟ್ ಆಗಲಿಲ್ಲವೇನ, ಹೆಚ್ಚೇನು ಕ್ರಿಸ್ಮಸ್ ಐಟಮ್ಸ್ ಇರಲಿಲ್ಲ, 2-3 ಐಟಮ್ ಖಾಲಿ ಇದ್ದದ್ದು, ಅಷ್ಟೇನು ಇಷ್ಟ ಆಗಲಿಲ್ಲ, ಅದಕ್ಕೆ ವಾಪಸ್ ಅಲ್ಲೇ ಇಟ್ಟು ಬಂದೆವು. ಕ್ಲಿಪ್ಸ್ ಅಂತೂ ಹೇಳುದೇ ಬೇಡ, ಎಷ್ಟು ವೆರೈಟಿ. ಎದುರು ಹಾಕಲಿಕ್ಕೆ ಬೇಕಾ, ಹಿಂದೆ ಹಾಕಲಿಕ್ಕೆ ಬೇಕಾ, 2 ಕೂದಲುಂಟಾ 4 ಕೂದಲುಂಟಾ, ಎಲ್ಲದಕ್ಕೆ ಕ್ಲಿಪ್ಸ್ ಇಲ್ಲಿ ಸಿಗ್ತದೆ. ಗಿಡಗಳು ಇತ್ತು, ಅರೆ ಜೀವದಲ್ಲಿತ್ತು, ಆದರೆ ತುಂಬಾನೇ ಎಕ್ಸ್ಪೆನ್ಸಿವ್ ಇತ್ತು, ಅದಕ್ಕೆ ತಗೊಳ್ಳಿಲ್ಲ ನಾನು. ಮುಂಚೆ ಇದ್ರಲ್ಲಿ ಎಲ್ಲ ಡೆಕೋರೇಷನ್ ಮಾಡ್ತಿದ್ದೆ. ಇದು ಫುಲ್ ಡೆಕೋರೇಷನ್ ನ್ಯಾಷನಲ್ ಡೇಗೆ ಕರೆಕ್ಟ್ ಕಲರ್ಸ್ ಇಟ್ಟಿದ್ದಾರೆ. ಅದು ಚಂದ ಕ್ರೇಪ್ ಅಲ್ಲಿ. ಹೌದು. ಕೇಕ್ ಮಾಡ್ಲಿಕ್ಕೆ ಎಂತೆಲ್ಲ ಬೇಕು, ಸ್ಪ್ರಿಂಕಲ್ಸ್ ಟಿಂಕಲ್ಸ್ ಎಲ್ಲ ಇಲ್ಲಿ ಸಿಗ್ತದೆ. ಕೇಕ್ ಐಟಮ್ಸ್ ನೋಡಿ ಮೇಲೆಲ್ಲ ಹಾಕ್ತಾರಲ್ಲ ಕೇಕಿಗೆ, ಅದು ಐಟಮ್ 7 ದಿರಮಿಂದ ಸ್ಟಾರ್ಟ್. ಮತ್ತು ಎಷ್ಟು ಜಾಸ್ತಿ ಬೇಕು ಅಷ್ಟು ರೇಟ್ ಸಹ ಜಾಸ್ತಿ ಆಗ್ತದೆ. ಕಿಯಾರನ್ನು ಪಿಕಪ್ ಮಾಡಲಿಕ್ಕೆ ಬಂದಿದ್ದೇವೆ. ಚರ್ಚ್ ಏರಿಯಾದಲ್ಲೂ ಹೇಳುದೇ ಬೇಡ, ಒಳ್ಳೆ ರೀತಿಯಲ್ಲಿ ಕ್ರಿಸ್ಮಸ್ ಟ್ರೀ ಡೆಕೋರೇಷನ್ ನಡೀತಾ ಉಂಟು. ತುಂಬ ಚಂದವಾದ ಕ್ರಿಸ್ಮಸ್ ಟ್ರೀ ಹಾಕಿದ್ದಾರೆ. ಊರಲ್ಲೆಲ್ಲ ಹೇಗೆ ಈಗ ಫಾಸ್ಟ್ ಆಗಿ ಉಂಟು ಹಾಗೆ ಇಲ್ಲಿ ಮೇಲೆ ಕಾಣ್ತಾ ಉಂಟಲ್ಲ ಸ್ಟಾಲ್ ಗೇಟ್ ಅಂತೇಳಿ, ಸಾಲಿಕ್ ಅಂತೇಳಿ ಕರೀತಾರೆ. ಇಲ್ಲಿ ಈ ರೋಡ್ ಇಂದ ಪಾಸ್ ಆಗುವಾಗ 4 ದಿರಮ್ ನಮ್ಮ ಸಾಲಿಕ್ ಅಕೌಂಟ್ ಇಂದ ಕಟ್ ಆಗ್ತದೆ. ಬರ್ಡೇಗೆ ವಿಶ್ ಮಾಡ್ಲಿಕ್ಕೆ ರಿಕ್ವೆಸ್ಟ್ ಬಂದಿದೆ. ರೇಣುಕಾ ಕಾಮತ್ ರವರ ನೆವ್ಯೂ ವಸಂತ್ ಪ್ರಭುನ ಬರ್ಡೇ ಇವತ್ತು ಡಿಸೆಂಬರ್ 1ಗೆ. ಹ್ಯಾಪಿ ಬರ್ಡೇ ವಸಂತ್, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಇಬ್ಬರು ಕಿಯಾರ ಹತ್ರ ವಿಶ್ ಮಾಡಿಸ್ಲಿಕ್ಕೆ ಹೇಳಿದ್ದಾರೆ. ನವೆಂಬರ್ 30ಗೆ ಹನ್ಫಾರ್ ಅವರ ಮಗಳ ಬರ್ಡೇ. ಹ್ಯಾಪಿ ಬರ್ಡೇ ಬಾಬು, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಡಿಸೆಂಬರ್ 1 ಅಂದ್ರೆ ಇವತ್ತು ಪ್ರಥಮ್ನ ಬರ್ಡೇ. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ವಿತ್ ಆಲ್ ಗುಡ್ ಹೆಲ್ತ್, ವೆಲ್ತ್ ಅಂಡ್ ಹ್ಯಾಪಿನೆಸ್ ಆಲ್ವೇಸ್. ಹನ್ಫಾ ಹಾಗೂ ಪ್ರಥಮ್ಗೆ ಹಾಡು ಮಗ. Happy birthday to you. Happy birthday to you. Happy birthday. Happy birthday. Happy birthday to you. 1, 2. ಹ್ಯಾಪಿ ಬರ್ಡೇ, ಗಾಡ್ ಬ್ಲೆಸ್ ಯು ಬೋ. ಈ ವ್ಲಾಗ್ ಎಂಡ್ ಮಾಡುವ ಮುಂಚೆ ಗ್ಯಾಸ್ಟ್ರೈಟಿಸ್ಗೆ ನಿಮ್ಮ ಹತ್ರ ಎಂತ ಮನೆ ಮದ್ದು ಇದ್ರೆ ದಯವಿಟ್ಟು ಕಮೆಂಟ್ ಮೂಲಕ ಹೇಳಿ. ಆ್ಯಕ್ಚುಲಿ ನನಗೆ ಎಂತ ಇದು ಮದ್ದು ಈ ಟ್ಯಾಬ್ಲೆಟ್ಸ್ ಎಲ್ಲ ಹೆಚ್ಚು ತಿನ್ನಲಿಕ್ಕೆ ಬೇಡ. ಗ್ಯಾಸ್ಟ್ರೈಟಿಸ್ಗೆ ಮನೆ ಮದ್ದು ಇದ್ರೆ ಒಳ್ಳೆ ಅಲ್ಲ. ನನಗೆ ಒಬ್ಬರು ಹೇಳಿದ್ರು ಜೀರಿಗೆ ನೀರು ಕುಡೀರಿ ಅಂತೀನಿ. ಸೊ ಜೀರಿಗೆ ನೀರು ಕುಡಿತಿದ್ದಾನೆ, ತುಂಬ ಬೆಟರ್ ಜೀರಿಗೆ ನೀರು ಕುಡಿದ ಮೇಲೆ. ಸೊ ಎಂತ ಸಿಂಪಲ್ ಆದ ಹೋಮ್ ರೆಮಿಡಿ ಇದ್ರೆ ನನಗೆ ಕಮೆಂಟ್ ಮೂಲಕ ಹೇಳಿ. ಈ ವ್ಲಾಗ್ ನಿಮ್ಗೆ ಇಷ್ಟ ಆದ್ರೆ ಲೈಕ್ ಮಾಡಿ, ತುಂಬಾ ಇಷ್ಟ ಆದ್ರೆ ಕಾಮೆಂಟ್ ಶೇರ್ ಹಾಗೂ ಸಬ್ಸ್ಕ್ರೈಬ್ ಮಾಡಿ ಅಂತ ಮರಿಬೇಡಿ. ನೆಕ್ಸ್ಟ್ ಒಂದು ಸಿಗೋಣ. ಅಷ್ಟೇ, ಟೇಕ್ ಕೇರ್, ಬಾಯ್ ಬಾಯ್. ಟೋನ್ ಸಮೇತ ಅದೇ ಉಂಟು ಅಷ್ಟೊರೆಗೆ. ಅಷ್ಟೇ, ಟೇಕ್ ಕೇರ್, ಬಾಯ್ ಬಾಯ್. Your attention please. Here we meet once again.